ಜಗದೊಡೆಯ ನೀನೆಂದು ಹಡಿಗಡಿಗೆ ನೆನೆದರು ಬಿಡದೆ ಬೆನ್ನತ್ತಿ ಕಾಣುತ್ತಿರುವೆಯಾ ನನಗೆ. ಹೇ ಮಾರುತೇಶ, ನಾನಾವ ತಪ್ಪು ಮಾಡಿದ್ದೇನೆಂದು ನನಗೆ ಶಿಕ್ಷೆ ಕೊಡ್ತೇನೆ. ಹೆಣ್ಣೆ ಸಂಸಾರದ ಕಣ್ಣನ್ನು ಜಗತ್ತೇ ಕೊಂಡಾಡಿದರು. ಇಂದು ಆ ಹೆಣ್ಣಿನ ಬಾಳು ಸಿಹಿ ತಿಂದು ಕಪ್ಪಿನ ಸಿಪ್ಪಿಯಂತಾಯಿತು. ಕೈಯಲ್ಲಿ ಕಾಸಿಲ್ಲದೆ ಬಡತನದಲ್ಲಿ 2 ಎಕರೆ ಹೊಲವು ಇನ್ನು ವರದಕ್ಷಿಣೆ ಎಂಬ ಗಾಡಿದಂತಕ್ಕೆ ಸಿಕ್ಕು ನನ್ನ ಸಂಸಾರದ ಸಮೇತ ತುಂಡರಿಸಿ ಹೋಯಿತು. ನಾಳೆ ನನ್ನ ತಮ್ಮ ನಮ್ಮ ಆಸ್ತಿಯಲ್ಲಿ ಅಂತ ಕೇಳಿದರೆ ಹೇಳಲು ಚಿಂತೆ. ಇನ್ನೊಂದೆಡೆ ಮದುವೆಗೆ ಮುಂಚೆ ಗರ್ಭ ಧರಿಸಿದ ಚಿಂತೆ. ಯಾವುದಂತ ಬಿಡಿಸಿ ಹೇಳಲಿ ನಾನು ಅವನಿಗೆ. ಈ ವಿಷಯ ವಿಸ್ತಾರವಾಗುವ ಮುನ್ನ ನನ್ನ ಪ್ರಾಣವನ್ನಾದರೂ ಇರಬಾರದೇ ದೇವ. ಇನ್ನು 25,000 ಹಣ ಹೊಂದಿಸಬೇಕು. ಓ ಎನ್ನ ದೈವವೇ, ನೀವೇ ನನಗೆ ಸರ್ವಾಸ್ತಿ. ನನ್ನ ಚರಿತ್ರೆಯ ಕಥೆ ಕಂಡು 10-20ರಂತೆ ದಾನ ಮಾಡಿ ನನ್ನ ತಂಗಿಗಾಗಿ ತಾಳಿಗೆ ಕೊಟ್ಟ ಮಾತು ಉಳಿಸಿರುವ ನಿಮ್ಮೆಲ್ಲರಿಗೆ ಕೈ ಸಂತೋಷ. 20,000 ಹಣ ಕೊಡಿತು. ಇನ್ನು 5,000 ಹೇಗಾದ್ರೂ ಮಾಡಿ ಕೂಡಿಸಿ ನನ್ನ ತಂಗಿಯನ್ನ ಗಂಡನ ಕಳಿಸ್ತೇನೆ. ಯಾಕೋ ಸಂಜಯ ಈ ರೀತಿ ಭಿಕ್ಷೆ ಬೇಡಿ ಯಾರ ಮರ್ಯಾದೆ ಹಾಳು ಮಾಡಬೇಕೆಂದಿರುವೆ? ಯಾರ ಮರ್ಯಾದೆ ಯಾಕೆ ಹಾಳು ಮಾಡಲಪ್ಪ? ಹೋದ ಮರ್ಯಾದೆ ಉಳಿಸಲಿಕ್ಕೆ ಈ ಕೆಲಸ ಮಾಡುತ್ತಿದ್ದೆ. ನಾಚಿ ಕೆಟ್ಟವನೇ, ನೀನೊಬ್ಬ ಇಂಥವ್ರ ಅಣ್ಣ ಅಂದರೆ ಈ ಊರಾಗ ಮರ್ಯಾದೆ ಸಹಿತ ಉಳಿಯುವುದಿಲ್ಲ. ನಿನ್ನ ತಮ್ಮ ನರಸಿಂಹ ನಾಡಿಗೆ ಶೂರನಿದ್ದು ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿನಗೆ? ಏನು ಸಂಜಯ್, ಇವನು ನಿನಗೂ ಹಣ್ಣಲ್ಲವೇನು? ನನಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಇವನೇನಾದರೂ ನನಗೆ ಪರಿಚಯ ಇರಬೇಕಾದರೆ ಹಿಂದೆ ನಮ್ಮ ಮನೆ ಕೆಲಸಕ್ಕೆ ತಂದ ಆಳು ಮಗನಿವನು. ಸಂಜಯ ಮುಚ್ಚು ಬಾಯಿ. ಆಳು ಮಗನ
ಹಾಳು ಮಗ ಆಳು ಮಗ ಹೌದು ಸಂಜಯ, ಆಳು ಮಗ ಹೌದು. ಆದರೆ ಎತ್ತವರ ಆಶ್ರಯದ ಬೆಳೆದು ಮುತ್ತಿಟ್ಟವರ ಕೈಸರಿಯಾಗಿ ಈ ರೀತಿ ಮಾತನಾಡುವುದು ನಿಜವಪ್ಪ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದ ಕಲಿಕೆಯ ಸಿರಿ ಹಿಡಿದು ಹಾಡುವ ಗಂಡಸರೆಲ್ಲ ಹಾಡೋದು ಹೀಗೆ ಅಪ್ಪ, ಹಾಡೋದು ಹೀಗೆ. ಒಳ ಹುಟ್ಟಿದ ಅಣ್ಣನಿಗೆ ನೀನು ಹಾಳು ಮಗನೆಂದು ಹೇಳುತ್ತಿರುವೆಯಲ್ಲ. ನೀನು ನನ್ನ ತಂದೆಯ ಮಗನಲ್ಲ, ನನ್ನ ತಂದೆಯ ಸೂಳೆಯ ಮಗ. ನಿನ್ನನ್ನು ಈಗ ಬಿಟ್ಟರೆ ನೀನೇ ನನ್ನ ಮೃತ್ಯು. ಈಗಲೇ ನಿನ್ನ ಹಾಲರಾದರೆ ಇವನ ಮಲ್ಡರ್ ಈಗಲೇ ಖಂಡಿತ. ಅದಕ್ಕಂತ ಎತ್ತಿಕೊಂಡಿರುವ ಈ ಬಡವನನ್ನ ಏನೋ ಬಸವಂತ, ಅವನೊಬ್ಬ ಕೊಲೆಗಡಕ ತಮ್ಮನ್ನು ಕಟ್ಟಿಕೊಂಡು ಯಾರಿಗೆ ಏನು ಬೇಕಾದರೂ ಮಾಡ್ತೀಯ. ನಿನಗೆ ಪ್ರಾಣ ಬೇಕು, ಸಾಕು. ನನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ನಿಮ್ಮ ಪ್ರತಿ ಹೆಜ್ಜೆಗೂ ನಾನು ಬಗ್ಗಿ ನಡೆಯುತ್ತಿದ್ದೆ. ಆದರೆ ನನಗೆ ನನ್ನ ಮಾನ ಮುಖ್ಯ. ಮಾನ ಮುಖ್ಯವಾದರೆ ಭಿಕ್ಷೆ ಹೇಗೆ ಬೇಡಿದೆ? ಭಿಕ್ಷೆ ಬೇಡುವುದರಲ್ಲೂ ಒಂದು ಮೋಕ್ಷವಿದೆ. ಅದು ನಿನ್ನಂತವನಿಗೆ ಏನು ಗೊತ್ತೋ ನಾಲಾಯಕ. ಇಂತಹ ಬಂಡರ ಬೆನ್ನೆತ್ತಿ ನಿತ್ಯ ಎತ್ತಿ ಹಾಕಿದ ಕೂಳು ತಿಂದು ತಿರುಗುವ ನಿನಗೇನು ಗೊತ್ತೋ ಅದರ ಬೆಲೆ? ಸಂಜಯ್, ಸಮಯಕ್ಕಾದಂತಲ್ಲ